ನಮಸ್ಕಾರ ಸ್ನೇಹಿತರೆ, ನವಿಲುಗರಿಯನ್ನು ಮನೆಯಲ್ಲಿ ಇಡುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಮೊದಲಿಗೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯಾಗುತ್ತಿದ್ದರೆ ಅವರ ಟೇಬಲ್ ಬಳಿ ಅಥವಾ ಅವರು ಓದುವ ಪುಸ್ತಕದಲ್ಲಿ ನವಿಲುಗರಿಯನ್ನು ಇಟ್ಟರೆ ಅದರ ಪ್ರಭಾವದಿಂದ ಚೆನ್ನಾಗಿ ಅಭ್ಯಾಸವನ್ನು ಮಾಡುತ್ತಾರೆ. ಯಾವ ವ್ಯಕ್ತಿ ತನ್ನ ಬಳಿ ನವಿಲುಗರಿಯನ್ನು ಇಟ್ಟುಕೊಳ್ಳುತ್ತಾನೋ ಅವನ ಹತ್ತಿರ ದುಷ್ಟಶಕ್ತಿಗಳು ಸುಳಿಯುವುದಿಲ್ಲ. ಜೀವನದಲ್ಲಿ ಕಷ್ಟಗಳು ಮತ್ತು ತೊಂದರೆಗಳು ಬಂದರೆ ಮನೆಯ ಕೋಣೆಯಲ್ಲಾಗಲಿ ಅಥವಾ ಅಗ್ನಿ ಕೋಣೆಯಲ್ಲಾಗಲಿ ನವಿಲುಗರಿಯನ್ನಿಟ್ಟರೆ ಎಲ್ಲವೂ ಸರಿಯಾಗುವುದು. ಬೆಳಗ್ಗೆ ಎದ್ದ ತಕ್ಷಣ ನವಿಲುಗರಿಯನ್ನು ನೋಡುವುದರಿಂದ ನಿಮ್ಮ ಇಡೀ ದಿನ ಚೆನ್ನಾಗಿ ಕಳೆಯುತ್ತದೆ. ಯಾರಾದರೂ ನಿಮಗೆ ನವಿಲುಗರಿಯನ್ನು ಕೊಟ್ಟರೆ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಬಾಗಿಲು ತೆರೆಯುವುದು ಎಂದರ್ಥ. ಮನೆಯ ದಕ್ಷಿಣ ಮತ್ತು ಪೂರ್ವ ಕೋಣೆಯಲ್ಲಿ ನವಿಲುಗರಿಯನ್ನು ಇಡುವುದರಿಂದ ಎಲ್ಲ ಉನ್ನತಿಯಾಗುವುದು ಮತ್ತು ಅಧಿಕ ಪರಿಸ್ಥಿತಿ ಸುಧಾರಿಸುವುದು. ಗಂಡ ಹೆಂಡತಿಯರ ನಡುವೆ ಜಗಳ, ಮನಸ್ತಾಪಗಳು ಆಗುತ್ತಿದ್ದರೆ ಅವರ ಕೋಣೆಯಲ್ಲಿ 2 ನವಿಲುಗರಿಯನ್ನು ಇಟ್ಟರೆ ಅವರು ಪ್ರೀತಿಯಿಂದ ಇರುವರು. ನವಿಲುಗರಿಯನ್ನು ಎಂದಿಗೂ ಎಸೆಯಬೇಡಿ. ಈ ರೀತಿ ಮಾಡಿದರೆ ಮನೆಗೆ ಅಭಿವೃದ್ಧಿಯಾಗುವುದಿಲ್ಲ. ನವಿಲುಗರಿಯು ಯಾವುದೇ ರೀತಿ ಮುರಿದಿರಬಾರದು. ಒಳ್ಳೆಯದು ನೋಡಿಕೊಂಡು ಶುಭ ಸಮಯದಲ್ಲಿ ಭಗವಂತನಾದ ಶ್ರೀಕೃಷ್ಣನ ಹೆಸರು ನೆನಪಿಸಿಕೊಂಡು ತೆಗೆದುಕೊಂಡು ಬನ್ನಿ. ನವಿಲುಗರಿಯನ್ನು ಸರಸ್ವತಿಯ ಫೋಟೋದ ಬಳಿ ಇಟ್ಟರೆ ವಿದ್ಯಾ ಪ್ರಾಪ್ತಿಯಾಗುವುದು. ಯಾರ ಮನೆಯಲ್ಲಿ 2 ನವಿಲುಗರಿಗಳನ್ನು ತಂದಿಡುತ್ತಾರೋ ಅವರ ಮನೆಯಲ್ಲಿ ಜಗಳ, ಕಲಹಗಳಿಲ್ಲದೆ ಎಲ್ಲರೂ ಒಂದಾಗಿ ಕೂಡಿ ಬಾಳುತ್ತಾರೆ. ಮನೆಯಲ್ಲಿ 3 ನವಿಲುಗರಿಗಳನ್ನು ಇಟ್ಟು ಅದರ ಕೆಳಗೆ ಗಣೇಶನ ಪ್ರತಿಮೆ ಸ್ಥಾಪನೆ ಮಾಡಿದರೆ ವಾಸ್ತುದೋಷ ನಿವಾರಣೆಯಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.